ಸರ್, ಈಗ ಬೆಂಗಳೂರಿನಲ್ಲಿರುವ ಬಿಆರ್ ಮತದಾರರಿಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ, ಅಂದರೆ ನಮಗೆ ಸಪೋರ್ಟ್ ಮಾಡಿ ಅನ್ನುವಂಥದ್ದನ್ನು ಬೆಂಗಳೂರು ಸಭೆ ಮಾಡ್ತಾರೆ. ಬಿಹಾರ್ನವರು ಭಾಳ ಜನ ಇದ್ದಾರೆ. ಅವರು ಮನವಿ ಮಾಡೋದು ಮಾಡ್ತೀವಿ, ನೋಡೋಣ ಅವ್ರು ಏನು ಮಾಡ್ತಾರೆ. ಏನು ಫ್ಯಾಕ್ಟರ್ ವರ್ಕೌಟ್ ಆಗ್ಬೋದು ಅಂತ ಸರ್ ಬಿಹಾರಲ್ಲಿ ಇಂಡಿಯಾಗೆ INDIಗೆ ಏನು ಫ್ಯಾಕ್ಟರ್ ವರ್ಕ್ ಆಗುತ್ತೆ ಅಂತ ತಮ್ಮ ಒಂದು ಆಂಟಿ ಇನ್ಕಂಬೆನ್ಸಿ, ಎರಡನೇದು BJPಯವರ ಭ್ರಷ್ಟಾಚಾರ, ದುರಾಡಳಿತ, ಇವೆಲ್ಲ ಉಂಟಾಗ್ತದೆ. ಬಟ್ ನಿಮ್ಮ ಗ್ಯಾರಂಟಿನೇ ನಿತೀಶ್ ಕುಮಾರ್ ಕಾಪಿ ಮಾಡ್ತಾ ಇದ್ದಾರೆ. ನಿತೀಶು 10,000 ಕೊಡ್ತೀವಿ ಮಹಿಳೆಯರಿಗೆ ಅಂತ. 10,000 ಒನ್ ಟೈಮ್. ಅದೇ ನಾವು ಪ್ರತಿ ತಿಂಗಳು 2,000 ಕೊಡ್ತೀವಿ. 1,24,000 1,24,00,000 ಮಹಿಳೆಯರಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದ್ವಿ. ಈಗ ಇಲ್ಲಿವರೆಗೆ ಸುಮಾರು 1,00,00,000 ಹೆಚ್ಚು ಖರ್ಚು ಮಾಡಿದ್ದೀವಿ ಗ್ಯಾರಂಟಿ ಯೋಜನೆಗಳು. ನಿಮಗಿಲ್ಲಿ ಮಹಿಳೆಯರು ಓಟ್ ಹಾಕ್ದಂಗೆ ಅಲ್ಲಿ ನಿತೀಶ್ ಕುಮಾರ್ಗೆ ಓಟ್ ಹಾಕ್ತಾರ ಅಂತ. ಇಲ್ಲಿ ಅಲ್ಲಿ ಬಿಹಾರದಲ್ಲಿ ಅವರು ಅದೇ ಗ್ಯಾರಂಟಿ ಸ್ಕೀಮ್. ಅವೆಲ್ಲಕ್ಕಿಂತ ಹೆಚ್ಚಾಗಿ ನಿತೀಶ್ ಕುಮಾರ್ ಭಾಳ ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ. ಆಮೇಲೆ ಯಾವುದೇ ಒಂದು ಸಿದ್ಧಾಂತ ಇಲ್ಲ. BJP ಜೊತೆಲೂ ಹೋಗ್ತಾರೆ, ಕಾಂಗ್ರೆಸ್ ಜೊತೆಲೂ ಬರ್ತಾರೆ, ಲಾಲೂ ಪ್ರಸಾದ್ ಜೊತೆಯಲ್ಲೂ ಹೋಗ್ತಾರೆ. ಈ ಥರ ಆಗಿ ಯಾವುದೇ ಒಂದು ಸಿದ್ಧಾಂತ ಇಲ್ಲದೆ ಇರತಕ್ಕಂಥದ್ದು. ಮತ್ತು ಬಡತನ ಜಾಸ್ತಿ ಇದೆ ಅಲ್ಲಿ, ಬಿಹಾರ್ನಲ್ಲಿ ಬಡತನ ಜಾಸ್ತಿ ಇದೆ. ಸೊ ಹಂಗಾಗಿ ಹೆಚ್ಚಾಗಿ ಬಡವರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು ಎಲ್ಲ ಕಾಂಗ್ರೆಸ್ ಪರ ಓಟ್ ಹಾಕ್ತಾರೆ.